ಕೆಲವು ಹಾಡನ್ನ ವಿಡಿಯೋ ಇಲ್ಲದೆ ಕೇಳಿಸ್ಕೊಳ್ಳೋಕ್ಕೆ ಬಹಳ ಆನಂದ ಆಗುತ್ತೆ. ಆ ರೀತಿ ಯಾವ ಹಾಡು ಸರ್ ನಿಮಗೆ? ಕೆಲವು ಹಾಡನ್ನ ಅಲ್ಲ, ಇವ್ರದ್ದು ಮುಂಗಾರು ಮಳೆ ಸಾಂಗ್ಸ್ ತಗೊಳ್ಳಿ. ಅನಿಸುತ್ತಿದೆ ಯಾಕೋ ನಿಮ್ಗೆ ಎಷ್ಟೋ ಸಾಂಗ್ಸ್ ನನಗೆ ವಿಡಿಯೋ ಬೇಕೇ ಬೇಕು ಅನ್ಸಲ್ಲ. ಚೆನ್ನಾಗಿಲ್ಲ ಅಂತ ನಾನು ಹೇಳಿಲ್ಲ, ಹಾಡು ಕೇಳಿದ್ರೆ ವಿಡಿಯೋ ಕಾಣ ನನಗೆ ಅದು ಬೇಕೇ ಬೇಕು ಅನ್ಸಲ್ಲ ನನಗೆ ವಿಡಿಯೋ. ಅದು ಇಲ್ಲದೆ ನಾನು ಅದನ್ನ ಕ್ಯಾನ್ ಎಂಜಾಯ್ ಇಟ್. ವಿ ಕ್ಯಾನ್ ಹ್ಯಾವ್ ಅವರ್ ಓನ್ ಇಮ್ಯಾಜಿನೇಷನ್. ನಮಗೆ ನಾವೇ ಇಮ್ಯಾಜಿನೇಷನಲ್ಲಿ ಎಂಜಾಯ್ ಮಾಡ್ಬೋದು. ನಿಮಗೆ ಆ ರೀತಿಯ ಇನ್ಕ್ಲೂಡಿಂಗ್ SP ಆ ವಿಚಾರದಲ್ಲಿ ಆ ಥರದ ಇದರಲ್ಲಿ. ಹಾಗಾಗಿ ನನಗೆ ಕೆಲವು ಸರಿ ಯಾತಕ್ಕೆ ಸಾಂಗ್ಸು ಈಗ ನಮಗೆಲ್ಲ ಮೆಲೋಡಿನವ್ರಿಗೆ ಮೆಲೋಡಿ ಇಷ್ಟ ಆಗುತ್ತೆ. ಒಂದು ಸಣ್ಣದೊಂದು ನಿಮ್ಮಿಂದ ನಾನು ಎಲ್ಲರ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಹಾಡು ಅಂತ ಬಂದಾಗ ಸರ್, ನಿಮಗೆ ಅಥವಾ ಜನರಿಗೆ ಸೆಳೆಯುವಂಥ ವಿಷಯ ಸಂಗೀತವ ಅಥವಾ ಸಾಹಿತ್ಯವ ಎರಡೂನ, ಅಥವಾ ಮೊದಲು ಯಾವುದು? ಸಾಹಿತ್ಯ ಮತ್ತು ಸಂಗೀತ ಎರಡೂ ಹಾಲು ಮತ್ತು ಸಕ್ಕರೆ ಥರ ಇರಬೇಕು. ಹಾಲು ಹಾಲಾಗಿ ಸಕ್ಕರೆ ಸಕ್ಕರೆ ಆಗಿದ್ದರೆ ಎರಡೂ ಚೆನ್ನಾಗಿರಲ್ಲ. ಸೇರಿದಾಗ ಎರಡು ಸೇರಿದಂಗೆ. ವಾ 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 ವಾ. ಸಾಹಿತ್ಯ ದೀರ್ಘಕಾಲ ನಿಮ್ಮನ್ನು ಆ ಹಾಡು ನೆನಪಿನಲ್ಲಿ ಉಳಿಯುವಂತೆ ಮಾಡುತ್ತೆ. ಸಾಹಿತ್ಯ ಯಾಕೆ ಅಂದರೆ ಅದರಲ್ಲಿ ಸಣ್ಣ ಪಾಠಗಳಿರುತ್ತವೆ. ವಾ. ಹಿಂದೆ ಸ್ವರ್ಗ ಇಲ್ಲೇ ನರಕ, ಮೇಲೆ ನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು. ಇದು ಆಯಾಯ ಹಂತದಲ್ಲಿ ಕೆಲವ್ರಿಗೆ ಇಂಪಾರ್ಟೆಂಟ್ ಸಾಗನ್ಸತ್ತೆ. ಈಗ ನನ್ನಂತವನಿಗೆ ಆಪರೇಷನ್ ಆಗಿ ಆಚೆ ಬಂದರೆ ಸಾಕ್ಷಾತ್ಕಾರ. ಎವ್ರಿ ಸಾಂಗ್ ಹ್ಯಾಸ್ ಎ ಮೀನಿಂಗ್, ಇಟ್ ವಿಲ್ ಟೆಲ್ ಯು. ಮೆಲೋಡಿ ಇದೆಯಲ್ಲ, ಮೆಲೋಡಿ ಈಸ್ ಸಮಥಿಂಗ್ ಎಟರ್ನಲ್. ಅದು ಸಾಹಿತ್ಯ ನೆನಪಿನಲ್ಲಿ ಉಳಿಯದೆ ಹೋಗಿ ಬಿಡಬಹುದು. ಅಲ್ಲಲ್ಲ ಅಂತ ಆಗೋಗ್ಬೋದು ಅದು, ಬಟ್ ಅಲ್ಲಲ್ಲ ಮೆಲೋಡಿ ಉಳ್ಕೊಳತ್ತೆ, ಅದು ಉಳಿಯತ್ತದು. ಹಾಗಾಗಿ ಇದು ಎರಡೂ ಎಲ್ಲಿದೆಯೋ ಅಲ್ಲಿ ಸಂಗೀತ ಮತ್ತು ಆ ಹಾಡುಗಳು ಸಾಯಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ಒಂದು ಕಾಲದಲ್ಲಿ ಭಾರತದ ಚಿತ್ರೋದ್ಯಮದಲ್ಲಿ ನಾಟ್ ಮೆಲೋಡಿ, ಲವ್ ಮ್ಯೂಸಿಕ್ ಅಲ್ಲ, ಕ್ಲಾಸಿಕಲ್ ಬೇಸಲ್ಲಿ ನಾವು ಮೂವಿ ಮಾಡಬಹುದಾ ಅನ್ನೋಂಥ ಚಾಲೆಂಜ್ಗಳಿದ್ವು. ಇಟ್ ವಾಸ್ ಆಲ್ ಡಿಫೀಟೆಡ್ ಬೈ ಮೂವೀಸ್ ಲೈಕ್ ಶಂಕರಾಭರಣ, ಹಂಸಗೀತೆ. ಹೌದು, ಹಂಸಗೀತೆ ಅಂತಹ ಶಂಕರಾಭರಣದಂತಹ ಚಿತ್ರಗಳು ಆ ಕಾಲಕ್ಕೆ ಅಷ್ಟೇ ದೊಡ್ಡ ಎಕ್ಸ್ಪರಿಮೆಂಟ್ಗಳವು. ಅಷ್ಟು ಸುಲಭ ಅಲ್ಲ ಕ್ಲಾಸಿಕಲ್ ಮ್ಯೂಸಿಕ್ ಹಾಕೊಂಡು ಒಂದು ಫಿಲಮ್ ಅನ್ನ ಕ್ಲಿಕ್ ಮಾಡೋದು ಅಂತಂದ್ರೆ ಅಷ್ಟು ಸುಲಭ ಮಾರುತ್ತಾ ಸರ್. ಆದ್ಮೇಲೆ ನಮ್ಗೆ ಯಾವ್ದೋ ಆ ರೀತಿ ಸಿನಿಮಾ ಬಂತ ಯಾವ್ದಾದ್ರು? ಇಲ್ಲ, ನಮಗೆ ಮ್ಯೂಸಿಕ್ ಬೇಸ್ ಬರಲಿಲ್ಲ. ಹಂಸಗೀತೆನೇ ಲೇಟೆಸ್ಟ್. ನಿಮ್ಮ ಸಾಂಗು ಹಂಗಾಗತ್ತೆ ಅಂತ ನೀವೀಗ 18 ವರ್ಷ ಆದಮೇಲೆ, ಮುಂಗಾರು ಮಳೆ ಆದಮೇಲೆ ಈ ಹಾಡನ್ನು ತರ್ತಾ ಇದ್ದೀರಿ. ಭಾಳ ಸಹಜವಾಗಿ ನಿಮಗೆ ನಾನು ಅಂದ್ಕೊಂಡಿದ್ದೀನಿ ಆ ಹಾಡಲ್ಲಿ ನಿಮಗೆ ಆ ಮೂವಿಯ ಇನ್ಫ್ಲೂಯೆನ್ಸು ಇದ್ರ ಮೇಲೆ ಇರುತ್ತೆ. ತೆಗಿಯೋಕ್ಕಾಗಲ್ಲ ಅದನ್ನು. ನೀವು ಇಷ್ಟಪಟ್ಟರೂ ತೆಗಿಯೋಕ್ಕಾಗಲ್ಲ. ಅದು ಆಟೋಮೆಟಿಕ್ಕಾಗಿ ಬಂದು ವಾಪಸ್ ಒಳಗೆ ಕೂರುತ್ತೆ. ಅದು ದಟ್ ಮೀನ್ಸ್ ಇಟ್ ಹಸ್ ಬಿಕಮ್ ಪಾರ್ಟ್ ಆಫ್ ಯುವರ್ ಜೀನ್ ಸ್ಟ್ರಕ್ಚರ್. ಅವ್ರಿಗೂ ಇರುತ್ತೆ ಆ ಥರ. ತುಂಬ ಚೆನ್ನಾಗಿ ಹಾಡ್ಬೋದು ಸರ್ 2 ಸಾಲು. ನಮ್ಮ ಹಾಡ ಮನದ ಕಡಲು. ಖಂಡಿತ ಡ್ಯುಯೆಟ್ ಇದು. ನಗುತ್ತಲಿದೆ ನಾಯಿ ಕೊಡೆ, ಸುರಿಯುವ ಜಡಿ ಮಳೆಯಲ್ಲೂ ಕುಸುಮಗಳು ಕುಣಿಯುತ್ತಿವೆ, ಕೆಣಕುವ ಸುಳಿಗಾಳಿಯಲ್ಲೂ ಮನದಾಳ ಹೇಳಲು ಮುಗಿಲು, ಮನ ತುಂಬಿ ಹಾಡಿತು ಕಡಲು, ತುಟಿ ನೀಡಿದೆ ಭುವಿಗೆ ಬಾನು, ಅದೇ ಮಾಡುವ ನೀನು ನಾನು, ಮಳೆ ಹನಿಗಳ ಮಾತುಗಳನ್ನು ಅನುಸರಿಸುವ ನಾನು ನೇನು. ನಗುತ್ತಲಿದೆ ನಾಯಿ ಕೊಡೆ, ಸುರಿಯುವ ಜಡಿ ಮಳೆಯಲ್ಲೂ ಕುಸುಮಗಳು ಕುಣಿಯುತ್ತಿವೆ, ಕೆಣಕುವ ಸುಳಿಗಾಳಿಯಲ್ಲೂ. ಯಾಕೆ ನಾಯಿ ಕೊಡೆ? ನಾನು ಕೇಳಿದೆ ಪದ ಕೇಳಿದ್ರು ನೋಡಿ.
ಬಟ್ ಸರ್ ಇಲ್ಲಿ ನಾನೊಬ್ಬ ಮಶ್ರೂಮ್ ಅಣಬೆ. ಮಶ್ರೂಮ್ ಓಕೆ, ವೈ ನಾಯಿ ಕೊಡೆ? ನಗುತ್ತಿದೆ ನಾಯಿ ಕೊಡೆ. ನಗುತ್ತಲ್ಲಿದೆ ನಗುತ್ತಲ್ಲಿದೆ ನಾಯಿ ನಾಯಿ ಕೊಡೆ. ವೈ? ಸುರಿಯುವ ಜಡಿ ಮಳೆಯಲ್ಲೋ. ಜಡಿ ಮಳೆ ನ್ಯಾಚುರಲಿ ಅದು ಅದರದ್ದು ಜೀವಮಾನ ಇರೋದೇ ಒಂದು 8-10 ಗಂಟೆ ಅಷ್ಟೆ. ಅತಿಯಾದ ಮಳೆ ಬಂದರೆ ನಾಯಿ ಕಡೆ ಹೋಗ್ಬಿಡುತ್ತೆ. ಅದು ಮರಣನೇ ಅದಕ್ಕೆ. ಆಮೇಲೆ ತಿನ್ನೋಕ್ಕೂ ಆಗೋದಿಲ್ಲ. ತುಂಬ ಕಡಿಮೆ ಅವಧಿಗೆ ಬಾಳೋ ಸಸ್ಯ ಅದು. ಹೌದು. ಈ ನಾಯಿಕೆ ಅದೇ ಥರ ಇರ್ತಾರೆ. ಅವಳ ಅನಿಶ್ಚಿತ, ರಾಶಿಕಾ ಶೆಟ್ಟರ್ ಆ್ಯಕ್ಟ್ ಮಾಡಿರೋದು. ಅವಳದ್ದು ಒಂದು ಲಾಸ್ಟ್ ಒಂದು ಹೋಪ್ ಇರುತ್ತೆ ಅವಳು ಬದುಕಲ್ಲ. ಅದು ಹೊರಟು ಹೋಗಿ ಮತ್ತೆ ವಾಪಸ್ ಹೋಪ್ ಬಂದಾಗ ಅವಳು ಹಾಡೋದು. ಅಂದರೆ ಇಂಡೈರೆಕ್ಟ್ಲಿ ಹೇಳಿದ್ದೀನಿ, ನನ್ನ ನಾಯಿ ಕೊಡೆ ಯಾವಾಗಲೂ ಬೀಳುತ್ತದು, ಹೆಚ್ಚು ದಿವಸ ಇರಲ್ಲ. ಈ ಸಾಂಗ್ ಬಿಡುಗಡೆ ಆದ್ಮೇಲೆ ನಾಯಿ ಕೊಡೆಗೆ ಒಂದು ರೊಮ್ಯಾಂಟಿಕ್ ಸ್ಟೇಟಸ್ ಬರುತ್ತೆ ಸರ್. ನಾಯಿ ಕೊಡೆ, ನಾನು ಸುಮ್ಮನೆ ನಾಯಿ ಕೊಡೆ ಅನ್ನಲ್ಲ, ನಾಯಿ ಕೊಡೆ ತರ ಇದೆ ಕಣೆ ಇವತ್ತು ಅಂದ್ರೆ ಹೊಗಳೋದಕ್ಕೆ ಯಾರಿಗೆ ಅಡ್ಜೆಕ್ಟಿವ್ಸ್ ಒಳಗೆ ಇದು ಬಂದ್ಬಿಡುತ್ತೆ. ದಟ್ ಕುಡ್ ಬಿ ಲಿಟಲ್ ಫಾರ್ ಫೆಚ್. ದೇ ಮೇ ನಾಟ್ ಟೇಕ್ ಇಟ್. ಬಟ್ ಸಾಹೇಬ್ರು ಇನ್ನೊಂದು ಬಹಳ ರೊಮ್ಯಾಂಟಿಕ್ ಸಾಂಗ್ ಬರ್ದಿದ್ದಾರೆ ಸರ್. 2 ಲೈನ್ ಹಾಡಕ್ಕೆ ಇಷ್ಟಪಡ್ತೀನಿ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನನ್ನ ಜೊತೆ ಟೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನ ಛೀ ಅಂದಿದೆ, ಚೆಲ್ಲಾಟಕ್ಕೆ ಚೆಲುವು ಹೂ ಎಂದಿದೆ, ಇಬ್ಬರ ಕಾಮನೆ 100 ತುಟಿ ಗಾಯಕ್ಕೆ ಕಾರಣ ಯಾರು, ಇಬ್ಬರ ಕಾಮನೆ 100 ತುಟಿ ಗಾಯಕ್ಕೆ ಕಾರಣ ಯಾರು, ಇದು ಗೊತ್ತಿಲ್ಲದ ರೋಮಾಂಚನ ಹೋಗಿ ಬಂತು ಪ್ರಾಣ, ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ.